ಹಲೋ ಗೈಸ್, ವೆಲ್ಕಮ್ ಟು ಮೆಕ್ಮ್ಯಾನ್ ಟ್ರಾವೆಲ್ ವ್ಲಾಗ್ಸ್. ಸಬ್ಸ್ಕ್ರೈಬ್ ಮಾಡಲಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸೊ ಶೇರ್ ಮಾಡಿ, ಹಂಗೆ ಲೈಕ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಕಂಬಳ ನೋಡುವ. ಬೆಂಗಳೂರಲ್ಲಿ ಕಂಬಳ ಬಹಳ ಫೇಮಸ್. ಸೊ ನಮ್ಮ ಕರ್ನಾಟಕದಲ್ಲಿ ನಡೆಯುವ ಒಂದು ಬಹುದೊಡ್ಡ ಜಾನಪದ ಕ್ರೀಡೆ ಅಂತ ಹೇಳ್ಬೋದು. 10ನೇ ವರ್ಷದ ಕಂಬಳ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಒಂದು ಮುಂದಾಳತ್ವದಲ್ಲಿ ಕಂಬಳ ನಡೀತಾ ಇದೆ. ಇದು ಗೋಲ್ಡ್ ಪಿನ್ ಸಿಟಿ ಮ್ಯಾಂಗ್ಳೂರು. ಇಲ್ಲಿ ಪ್ರತಿ ವರ್ಷ ಕಂಬಳ ನಡೆಯುತ್ತೆ. ಬಹಳ ಅದ್ದೂರಿಯಾಗಿ ಕಂಬಳ ನಡೆಸ್ತಾರೆ, ಬಹಳ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಜೊತೆಗೆ ನಮ್ಮ ಚೋಟು ಇದ್ದಾನೆ. ಚೋಟೋನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಮಂಗಳೂರು ಕಂಬಳದ ಹತ್ರ ಬಂದಿದ್ದೀವಿ. ಮಂಗಳೂರು ಕಂಬಳ ಸ್ಟಾರ್ಟ್ ಆಗಿದೆ. ಇಲ್ಲಿ ಜೋಡಿ ಕೋಣಗಳೆಲ್ಲ ಬಂದಿದೆ. ಬಹಳಷ್ಟು ಕೋಣೆಗಳಿದೆ. ಅದನ್ನು ಕೊಬ್ಬಿಸಿ ಕಂಬಳದಲ್ಲಿ ಓಟಕ್ಕೆ ಬಳಸ್ತಾರೆ. ನೋಡುವ. ಕಂಬಳದಲ್ಲಿ ಓಡಿಸುವ ಒಂದು ಕೋಣೆಗಳಿದೆ, ನೋಡ್ಬೋದು. ಇದರಿಂದನೇ ಓಟ. ಫುಲ್ಲು ಎಣ್ಣೆ ಹಚ್ಚಿದ್ದಾರೆ, ಚೆನ್ನಾಗಿ ಕೊಬ್ಬಿಸಿದ್ದಾರೆ. ಬಹಳಷ್ಟು ಕೋಣೆಗಳು ಬಂದಿದೆ, ಜೋಡಿ ಕೋಣೆಗಳು. ಬಹಳಷ್ಟು ಬೇರೆ ಬೇರೆ ಕಡೆಯಿಂದ ಕೋಣೆಗಳು ಬರುತ್ತೆ. ಈ ಕೋಣೆಗಳಂತೂ ಸಖತ್ತಾಗಿದೆ. ಕೋಣೆಗಳನ್ನು ಇಳಿಸಿ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ. ಈ ಕಂಬಳ ಬಂದು ಈ ಕರಾವಳಿ ಭಾಗದ ಮ್ಯಾಂಗ್ಳೂರು, ಉಡುಪಿ ಮತ್ತು ಈ ಕಡೆ ಕಾಸರಗೋಡು ಎಲ್ಲ ಭಾಗದಲ್ಲಿ ಭಾಳ ಪ್ರಸಿದ್ಧಿಯನ್ನು ಹೊಂದಿದೆ. ಈ ವರ್ಷದ ಕಂಬಳ ಡಿಸೆಂಬರ್ 27, 28 2 ದಿನ ನಡೆಯುತ್ತೆ. ನೋಡ್ಬೋದು ಯಾವ ಥರ ಇದೆ ಕೋನ ಅಂತ. ಚೆನ್ನಾಗಿ ಮೇಯಿಸಿರ್ತಾರೆ, ಕೊಬ್ಬಿಸಿರ್ತಾರೆ, ಅದಕ್ಕೆ ಪಳಗಿಸಿರ್ತಾರೆ. ಸೊ ಚೆನ್ನಾಗಿ ಪಳಗಿಸಿದ ಕೋಣೆಯನ್ನು ಕಂಬಳದಲ್ಲಿ ಓಡಲಿಕ್ಕೆ ಬಿಡ್ತಾರೆ. ಅದ್ರ ಜೊತೆಗೆ ಒಬ್ಬ ಪೈಲ್ವಾನ್ ಇರ್ತಾರೆ, ಓಡಿಸೋರು. ನೋಡ್ಬೋದು. ಗಾಯ್ಸ್, ಇಲ್ಲಿ ನೋಡ್ಬೋದು, ಸಗದಾಗಿದೆ ಇದು. ಎಲ್ಲಿಂದ ಬಂದಿರೋದು? ನಂದಲಿಕೆಯಿಂದ ಬಂದಿದೆ ಅಂತೆ. ಸಖತ್ತಾಗಿದೆ. ನಿಮ್ದು ಯಾವಾಗ ಓಟ? ನಂದಲಿಕೆಯಿಂದ ಬಂದಿದ್ದಾರೆ. ದೊಡ್ಡ ಕೋನ. ಇವರು ಒಂದು 3 ಗಂಟೆಗೆ ಇದೆ ಅಂತೆ ಇವ್ರದ್ದು ಶೆಡ್ಯೂಲ್ ಪ್ರಕಾರ. ವಾವ್. 1492 ನಂಬರ್ ಅಜಿತ್ವ ರಾಮಕಲ್. ಸಖತ್ತಾಗಿ ಕೊಪ್ಪಿಸಿದ್ದಾರೆ. ಹಗ್ಗ ಎಲ್ಲ ಎರಡೆರಡು ಹಗ್ಗ ಕಟ್ಟಿದ್ದಾರೆ ಹಿಡಿಲಿಕ್ಕೆ. ನೋಡ್ಬೋದು, ಬಹಳಷ್ಟು ಕೋಣೆಗಳು ಬರ್ತಾ ಇದೆ. ಇನ್ನ ಸ್ಟಾರ್ಟ್ ಆಗಿದೆ ಕಂಬಳ. ಸ್ನೇಹಿತರೆ, ಫೈನಲಿ ನಾವು ಕಂಬಳ ಹತ್ರ ಬಂದ್ಬಿಟ್ವಿ. ಇನ್ನೇನು ಕಣದ ಹತ್ರನೇ ಬಂದಿದ್ದೀವಿ. ಕೋಣಗಳು ಒಂದು ಓಟ ನಡೆಯುವ, ಸ್ಪರ್ಧೆ ನಡೆಯುವ ಒಂದು ಕಣ ನೋಡ್ಬೋದು. ಸೊ ಯಾವ ತರ ಬರ್ತಾ ಇದೆ ಅಂತ. ಸೊ ಅದು ಮೈ ಮೇಲೆನೆ ಬೀಳುತ್ತೆ, ಅಷ್ಟೊಂದು ವೇಗವಾಗಿ ಬರುತ್ತೆ. ಈ ಕಡೆ ಇದೆಯಲ್ಲ, ಈ ಕಡೆ ಮುಖ್ಯ ವೇದಿಕೆ ಇದೆ. ಇಲ್ಲಿ ರಾಮ ಮತ್ತು ಲಕ್ಷ್ಮಣ ಅಂತೇಳಿ 2 ಕಣ ಇದೆ. ಅಟ್ ಎ ಟೈಮ್ 2 ಜೋಡಿಯನ್ನು ಬಿಡ್ತಾರೆ. ಈ ಕಡೆ ಮುಖ್ಯ ವೇದಿಕೆ. ಸೊ ಇಲ್ಲೆಲ್ಲ ಗಣ್ಯರು ಕೂರ್ಲಿಕ್ಕೆ, ಇಲ್ಲಿಂದ ನೋಡ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಬಾರಿ ಒಂದು ವಿಶೇಷ ಇದೆ ಕಂಬಳಕ್ಕೆ. ನಮ್ಮ ಗ್ರೇಟ್ ವುಮೆನ್ ಬಾಕ್ಸರ್ ಮ್ಯಾರಿ ಕಾಮ್ ಕೂಡ ಕಂಬಳ ನೋಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ ಬಹಳಷ್ಟು ಒಂದು ಗಣ್ಯರು, ಬಹಳಷ್ಟು ಒಂದು ವಿಶೇಷ ಸಾಧನೆ ಮಾಡಿರುವ ವ್ಯಕ್ತಿಗಳು ಕೂಡ ಈ ಬಾರಿ ಇದರಲ್ಲಿ ಭಾಗಿಯಾಗಿ ನೋಡ್ಬೋದು ಯಾವ ತರ ಅಂದ್ರೆ ಇದನ್ನು ಹ್ಯಾಂಡಲ್ ಮಾಡ್ಲಿಕ್ಕೆ ಎಷ್ಟು ಜನ ಬೇಕಂತ. ಅಂದ್ರೆ ಕೋನಗಳು ಭಾರಿ ಹೈಲಿ ಎನರ್ಜೆಟಿಕ್ ಇರುತ್ತೆ, ಹೈಲಿ ಸ್ಟ್ರಾಂಗ್ ಇರುತ್ತೆ. ಮತ್ತೆ ಇಷ್ಟು ಜನರ ಮತ್ತೆ ಓಡುವಾಗ ಸೊ ಪ್ಯಾನಿಕ್ ಆಗುವ ಸಂಭವ ಜಾಸ್ತಿ. ಹಾಗೆ ನಮ್ಮ ಹೇಳಿದಂಗೆ ಕರಾವಳಿ ಒಂದು ಕರ್ನಾಟಕದ ಈ ಕಂಬಳ ಏನಿದೆ, ಸೊ ಅದು ನಮ್ಮ ಈ ತುಳುನಾಡು ಭಾಗದಲ್ಲಿ ಬಹಳ ಫೇಮಸ್. ಇದೊಂದು ಪುರಾತನ ಮತ್ತು ಅತಿ ಹೆಚ್ಚು ವರ್ಷಗಳಂದ್ರೆ ಸುಮಾರು ಒಂದು 1000 ವರ್ಷಗಳಿಂದ ನಡೀತಾ ಬಂದಿರೋ ಒಂದು ಕ್ರೀಡೆ ಇದು. ಇದೊಂದು ಜನಪದ ಕ್ರೀಡೆ ಅಂತಲೂ ಕೂಡ ಹೇಳ್ತಾರೆ.
ಇದು ವಿಶೇಷವಾಗಿ ನಮ್ಮ ಈ ಕರಾವಳಿ ಭಾಗದಲ್ಲಿ ಬಹಳ ವರ್ಷಗಳಿಂದ ಒಂದು ಆಚರಿಸಿಕೊಂಡು ಬಂದಿರೋ ಒಂದು ಸಂಪ್ರದಾಯ. ಸೊ ಇದನ್ನು ಓಡಿಸ್ಲಿಕ್ಕೆ ನೋಡ್ಬೋದು, ಪೈಲ್ವಾನ್ ಅಂತ ಏನ್ ಹೇಳ್ತೀವಿ. ಅವ್ರು ಬಹಳ ಫಿಸಿಕಲಿ ಬಹಳ ಫಿಟ್ ಆಗಿರ್ತಾರೆ, ಬಹಳ ವರ್ಷಗಳಿಂದ ಒಂದು ಅಭ್ಯಾಸ ಮಾಡಿರ್ತಾರೆ. ಇವರು ನೋಡ್ಬೋದು ಅವರ ಒಂದು ದೇಹ ಯಾವ ತರ ಇದೆ ಅಂತ. ಸೊ ಅದ್ರ ಜೊತೆ ಓಡ್ಬೇಕಂದ್ರೆ ಅಷ್ಟು ಈಸಿ ಇಲ್ಲ. ಸೊ ಅದ್ರ ತಕ್ಕಂಗೆ ನಮ್ಮ ದೇಹವನ್ನು ಕೂಡ ದಂಡಿಸಬೇಕಾಗುತ್ತೆ. ಸೊ ಅದ್ರ ತಕ್ಕಂಗೆ ಫುಡ್, ನ್ಯೂಟ್ರಿಷನ್ ಮತ್ತೆ ಎಲ್ಲ ಫಾಲೋ ಮಾಡಬೇಕಾಗುತ್ತೆ. ಕೋನಗಳಿಗೂ ಕೂಡ ನಾರ್ಮಲ್ ಫುಡ್ ಕೊಟ್ಟರೆ ಆಗೋದಿಲ್ಲ, ಸ್ಪೆಷಲ್ ಫುಡ್ ಎಲ್ಲ ಕೊಟ್ಟು ಟ್ರೈನಿಂಗ್ ಮಾಡಿ ಸೊ ಅದನ್ನು ಬೆಳೆಸ್ತಾರೆ. ಸೊ ಇಷ್ಟೊಂದೆಲ್ಲ ಮಾಡಲಿಕ್ಕೆ ಬಹಳಷ್ಟು ಒಂದು ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಅಷ್ಟು ಈಸಿ ಎಲ್ಲ ಇದೆ. ಸ್ನೇಹಿತರೆ, ಈ ಕಂಬಳ ಮತ್ತೆ ಈ ಉತ್ಸವ ಮೇಳ ಈ ತರ ಎಲ್ಲೇ ಹೋಗ್ಲಿ ಒಂದು ಒಳ್ಳೆ ಸಂಗತಿ ಅಂದ್ರೆ ಸೊ ಅದ್ರದ್ದು ಅರೇಂಜ್ಮೆಂಟ್ಸ್ ಎಲ್ಲ ಸಖತ್ತಾಗಿರುತ್ತೆ. ಸೊ ಒಂದು ಜನರಿಗೆ ಬಂದು ನೋಡ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಎಲ್ಲ ಕರೆಕ್ಟಾಗಿ ಮಾಡಿಟ್ಟಿರ್ತಾರೆ. ಮತ್ತೆ ಅದ್ರ ಜೊತೆಗೆ ತಿನ್ಲಿಕ್ಕೆ ನಿಮಗೆ ಹಸಿವಾದ್ರೆ, ಬಾಯಾರಿಕೆ ಆದರೆ ಪಕ್ಕದಲ್ಲೇ ಎಲ್ಲ ಇರುತ್ತೆ. ಅದರಲ್ಲೂ ವೆಜ್ಜು, ನಾನ್ ವೆಜ್ಜು ಎಲ್ಲ ಇರುತ್ತೆ. ಸೊ ಆರಾಮಾಗಿ ಹೋಗ್ಬಿಟ್ಟು ತಗೊಂಡು ತಿಂತ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು ಲೈನಲ್ಲಿ ಫುಲ್ಲು ಜ್ಯೂಸಿಂದ ಹಿಡ್ದು ಚಿರುಮುರಿಯಿಂದ ಹಿಡ್ದು ಸೊ ಎಲ್ಲ ಇಟ್ಟಿದ್ದಾರೆ. ಸೊ ಸೋಡಾಯಿಂದ ಹಿಡ್ದು ಸೊ ಮಕ್ಕಳಿಗೆ ಬೇಕಾದ ಎಲ್ಲದು ಸಿಗುತ್ತೆ. ಸೊ ನಾವು ಏನಾದರೂ ಕುಡಿಯುವ ಅಂತ. ಸೊ ನನಗೆ ನಮ್ಮಲ್ಲಿ ಶುಗರ್ ಕೇನ್ ಜ್ಯೂಸ್ ಅಂದರೆ ಭಾಳ ಇಷ್ಟ. ಸೊ ಶುಗರ್ ಕೇನ್ ಜ್ಯೂಸ್ ವಿತ್ ಲೆಮನ್ ಪ್ಲಸ್ ಜಿಂಜರ್ ಹಾಕಿ ಒಂದು ಕುಡಿಯುವ. ಸೊ ರೈಟ್ ಪ್ಲೇಸು, ಫ್ಯಾಮಿಲಿ ಎಲ್ಲ ಬಂದು ಖುಷಿಯಾಗಿ ತಿಂತ ಎಂಜಾಯ್ ಮಾಡ್ತಾ ನೋಡ್ಬೋದು ಕಂಬಳನ. ಸೊ ಆ ಥರ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಸೊ ಭಾಳ ಖುಷಿ ಆಗುತ್ತೆ ಕಂಬಳಕ್ಕೆ ಬಂದರೆ. ಅದೊಂದು ಅರೇಂಜ್ಮೆಂಟ್ಸ್ ಭಾಳ ಚೆನ್ನಾಗಿರುತ್ತೆ. ಸೊ ಫ್ಯಾಮ್ಲಿ ಜೊತೆ ಎಲ್ಲರೂ ಬಂದು ನೈಟ್ ಎಲ್ಲ ಇರುತ್ತೆ ಕಂಬಳ. ಸೊ ನೈಟ್ ಎಲ್ಲ ಬಂದು ನೋಡ್ಬೋದು. ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗ್ಬೋದು, ಯಾಕಂದರೆ ಮಕ್ಕಳಿಗೆ ತಿನ್ನೋದು ತಿಂಡಿಗಳು ಈ ಥರ ನೋಡಲಿಕ್ಕೆ ಸ್ಪೋರ್ಟ್ಸು ರೇಸಿಂಗ್ ಥರ ಇರುತ್ತೆ. ಸೊ ಭಾಳ ಇಷ್ಟ ಆಗುತ್ತೆ. ನನ್ನ ಮಗ ಅಂತೂ ಎವ್ರಿ ಟೈಮ್ ಬರ್ತಾನೆ, ಈ ಸಲನೂ ಬಂದಿದ್ದಾನೆ. ಅವನಿಗಂತೂ ಪೊಟ್ಯಾಟೊ ಟ್ವಿಸ್ಟರ್ ಅಂದರೆ ಬಹಳ ಇಷ್ಟ. ಪೊಟ್ಯಾಟೊ ಟ್ವಿಸ್ಟರ್ ಇತ್ತೀಚೆಗೆ ಭಾಳ ಟ್ರೆಂಡಿಂಗಲ್ಲಿದೆ. ನೋಡ್ಬೋದು, ಒಂದು ಪೊಟ್ಯಾಟೊ ತೊಗೊಂಡ್ಬಿಟ್ಟು ಸೊ ಸಿಂಪಲ್ಲಾಗಿ ಫುಲ್ ಟ್ವಿಸ್ಟ್ ಮಾಡಿ ಅದನ್ನು ಕಟ್ ಆಗುತ್ತೆ. ಸೊ ಅದನ್ನು ಫುಲ್ ಮಸಾಲ ಹಾಕಿ ಡೀಪ್ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಖಾರ ಎಲ್ಲ ಹಾಕಿ ಒಂದು ಕ್ರೀಮ್ ಎಲ್ಲ ಹಾಕಿ ಕೊಟ್ಬಿಡ್ತಾರೆ. ಮಕ್ಕಳಿಗಂತೂ ದೇ ಲವ್ ದಿಸ್ ಪೊಟ್ಯಾಟೊ ಟ್ವಿಸ್ಟರ್ಸ್. ನನ್ನ ಮಗ ಅಂತೂ 2 ಕೊಟ್ಟರು ತಿಂದ್ಬಿಡ್ತಾನೆ, ಅಷ್ಟೊಂದು ಇಷ್ಟ ಪೊಟ್ಯಾಟೊ ಟ್ವಿಸ್ಟರ್ ಅಂದರೆ. ಯಾವುದೇ ಒಂದು ಫಂಕ್ಷನ್ಗೆ, ಪ್ರೋಗ್ರಾಮ್ಗೆ ಹೋಗಲಿ ಪೊಟ್ಯಾಟೊ ಟ್ವಿಸ್ಟರ್ ಕಾಣಿಸಿದ್ರೆ ಫಸ್ಟ್ ಅದೇ ಬೇಕಂತ ಹೇಳ್ತಾನೆ. ಸೊ ಅಷ್ಟೊಂದು ಡೀಪ್ ಫ್ರೈ ಆಗಿರೋದ್ರಿಂದ ಪೊಟ್ಯಾಟೊ ಭಾಳ ಟೇಸ್ಟ್ ಇರುತ್ತೆ. ಸೊ ಅದ್ರ ಜೊತೆಗೆ ಕ್ರೀಮೆಲ್ಲ ಹಚ್ತಾರೆ. ಸೊ ಭಾಳ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಇವತ್ತು ಡಬಲ್ ಖುಷಿ, ಯಾಕಂದರೆ ನನ್ನ ಮಗಳು ಬಂದಿಲ್ಲ. ಸೊ ನನ್ನ ಮಗಳು ಬಂದಿದ್ದರೆ ಶೇರಿಂಗು, ಅವ್ಳಿಗೆ ಶೇರ್ ಮಾಡಬೇಕು. ಸೊ ಹಾಗಾಗಿ ಇವತ್ತು ಒಬ್ಬನೇ ಇರೋದ್ರಿಂದ ಸೊ 100% ಶೇರ್ ಇವನಿಗೆ ಸಿಗುತ್ತೆ. ಫುಲ್ ಎಂಜಾಯ್ ಮಾಡ್ತಾ ಇದ್ದಾನೆ ಇವತ್ತು ಕಂಬಳದಲ್ಲಿ. ಇದು ಕಂಬಳದ ಆಪೋಸಿಟ್ ಸೈಡು. ಈ ಕಡೆಯಿಂದ ಕೋನಗಲ್ಗೆ ಎಂಟ್ರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಆ ಕಡೆಗೆ ಓಡ್ತವೆ ಕೋನ. ಸೊ ನೋಡ್ಬೋದು, ಇಲ್ಲೆಲ್ಲ ಕೋನಗಳನ್ನು ತಂದು ನಿಲ್ಲಿಸಿ 1 by 1 ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ಕಂಬಳದ ಬಗ್ಗೆ ಹೇಳಲೇಬೇಕು. ಇದೊಂದು ಕಂಬಳ ಅಂತ ಏನಿದೆ, ಇದೊಂದು ಕೃಷಿಯ ಒಂದು ಸಂಸ್ಕೃತಿಯೊಂದಿಗೆ ಒಂದು ಬೆಸೆದುಕೊಂಡು ಬಂದಿರೋ ಕ್ರೀಡೆ. ಮೊದಲು ರೈತರೆಲ್ಲ ತಮ್ಮ ಎಮ್ಮೆಗಳಿಗೆ ಒಂದು ದೇವರ ಒಂದು ಆಶೀರ್ವಾದವನ್ನು ಕೋರಿ ಉತ್ತಮ ಬೆಲೆ ಮತ್ತು ಒಂದು ಸಮೃದ್ಧಿಗಾಗಿ ದೇವರಿಗೆ ಕೃತಜ್ಞತಾ ಆಚರಣೆಯಾಗಿ ಈ ಕಂಬಳವನ್ನು ನಡೆಸ್ತಾ ಇದ್ರಂತೆ. ಈ ಕಂಬಳ ಎಂಬ ಒಂದು ಪದ ಇದೆಯಲ್ಲ, ಇದು ನಮ್ಮ
ತುಳು ಭಾಷೆಯ ಕಂಪ ಮತ್ತು ಕಲ ಅಂತ ಎರಡು ಶಬ್ದದಿಂದ ಬಂದಿದೆ. ಕಂಪ ಎಂದರೆ ಕೆಸರು ಅಥವಾ ನೀರು ತುಂಬಿದ ಭೂಮಿ, ಕಲ ಎಂದರೆ ಹೊಲ ಅಂತ. ಸೊ ಹಾಗಾಗಿ ಇದಕ್ಕೆ ಕೆಸರು ಹೊಲದಲ್ಲಿ ನಡೆಯುವ ಓಟ. ಸೊ ಇದೊಂದು ಜನಪದ ಪರಂಪರೆ ಕ್ರೀಡೆ ಆಗಿದ್ದರಿಂದ ಪ್ರಾರಂಭದಲ್ಲಿ ಇದಕ್ಕೆ ಅಷ್ಟೊಂದು ಎನ್ಕರೇಜ್ಮೆಂಟ್ ಇರಲಿಲ್ಲ. ಬಟ್ ಬರ್ತಾ ಬರ್ತಾ ಲೋಕಲ್ ನಮ್ಮ ಈ ಜಮೀನ್ದಾರರು ಮತ್ತೆ ಅರಸರು ಇವರೆಲ್ಲ ಒಂದು ಪ್ರೋತ್ಸಾಹ ಕೊಟ್ಟು ಇದೊಂದು ವ್ಯವಸ್ಥಿತವಾದ ಒಂದು ಸ್ಪೋರ್ಟ್ಸ್ ಆಗಿ ಮತ್ತೆ ಬರ್ತಾ ಬರ್ತಾ ಫೇಮಸ್ ಆಗ್ತಾ ಬಂದಿದೆ. ಇಲ್ಲಿ ನೋಡ್ಬೋದು ಒಂದು ಕಂಬಳ ಹೇಗೆ ನಡೆಯುತ್ತದೆ ಅಂದ್ರೆ, ನೀರು ತುಂಬಿದ ಒಂದು ಕೆಸರು ಹೊಲದಲ್ಲಿ 2 ಜೋಡಿ ಎಮ್ಮೆಗಳು ಸಮಾಂತರವಾಗಿ ಓಡುತ್ತವೆ. ಸೊ ಎಮ್ಮೆಗಳಿಂದ ಓಟಗಾರ ಓಡ್ತಾನೆ. ಅಲ್ಲಿ ಯಾರು ವಿಜೇತರಾಗ್ತಾರೋ ಅವರಿಗೆ ಬಹಳಷ್ಟು ಬಹುಮಾನಗಳು ಕೊಡ್ತಾರೆ. ಇತ್ತೀಚೆಗಷ್ಟು ಬಹಳ ಒಂದು ಚಿನ್ನ, ಟ್ರೋಫಿ, ನಗದು ಈ ತರ ಬಹುಮಾನ ಕೊಡ್ತಾರೆ. ಮೊದಲೆಲ್ಲ ಒಂದು ಜಸ್ಟ್ ತೆಂಗಿನಕಾಯಿ, ಬಾಳೆಹಣ್ಣು ಈ ತರ ಕೊಡ್ತಾ ಇದ್ರಂತೆ. ಸೊ ಇತ್ತೀಚಿನ ವರ್ಷಗಳಲ್ಲಿ ಕಂಬಳ ಒಂದು ಸಂಘಟನೆ ಮತ್ತು ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆಲ್ಲ ಫಾಲೋ ಮಾಡಿ ಒಂದು ಚೆನ್ನಾಗಿ ಮಾಡ್ತಾರೆ ಸ್ಪೋರ್ಟ್ಸ್ ಅನ್ನ. ಸೊ ಈವನ್ ಡಿಜಿಟಲ್ ಟೈಮಿಂಗ್ ಸಿಸ್ಟಮ್ ಕೂಡ ಅಳವಡಿಕೆ ಮಾಡಿದ್ದಾರೆ. ಈವನ್ ರೀಸೆಂಟ್ ಆಗಿ ಈ ಕಾನೂನು ಅಡೆತಡೆಗಳಿದ್ರೂ ಕೂಡ ಸೊ ಈ ಜನರ ಒಂದು ಸಂಸ್ಕೃತಿಯ ಬೆಂಬಲದಿಂದ ಈ ಕಂಬಳ ಇನ್ನೂ ಮುಂದುವರಿತಾ ಇದೆ. ಸೊ ಇನ್ನಷ್ಟು ವರ್ಷ ಮುಂದುವರಿಬೇಕಂತ ಇದೊಂದು ಒಳ್ಳೆ ಕ್ರೀಡೆ ಆಗಿರೋದ್ರಿಂದ, ಒಂದು ಸಾಂಸ್ಕೃತಿಕ ಹಾಗೂ ಒಂದು ಜನರ ನೆಚ್ಚಿನ ಕ್ರೀಡೆ ಆಗಿರೋದ್ರಿಂದ ಸೊ ನಾವು ಸಪೋರ್ಟ್ ಮಾಡಲೇಬೇಕು. ಅಲ್ಲಿ ನೋಡ್ಬೋದು ಗೆದ್ದಿರೋ ಒಂದು ಕೋನೆಗಳ ಜೋಡಿ ಬಹಳ ಖುಷಿಯಿಂದ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಹೇಳುವುದೇ ಇಲ್ಲಿ ಒಂದು ದೊಡ್ಡ ಸಾಹಸ. ಅದು ಗೆದ್ಮೇಲೆ ಅಂತೂ ಬೇಡವೇ ಬೇಡ, ಅಷ್ಟೊಂದು ಸಂಭ್ರಮ ಸಡಗರದಿಂದ ಸೆಲೆಬ್ರೇಟ್ ಮಾಡ್ತಾರೆ. ಕಡೆಯಿಂದ ಫುಲ್ ಕ್ಯೂ ಅಲ್ಲಿ ನಿಂತಿರ್ತಾರೆ. ಅಷ್ಟೊಂದು ಕೋನಗಳು ಬಂದಿದೆ. ಒಂದೊಂದು ಕೋನ ನೋಡ್ತಾ ಇದ್ರೆ ಒಂದಕ್ಕಿಂತ ಒಂದು ಬಹಳ ಚೆನ್ನಾಗಿದೆ. ಇವ್ರು ನೋಡಿ ಎಳ್ಕೊಂಡೆ ಹೊರಟೋಯ್ತು ಕೋನ. ಸೊ ಹಿಡಿಯುವುದೇ ಕಷ್ಟ. ಓ ಆಲ್ಮೋಸ್ಟ್ ಪಾಪ ಒಬ್ರು ಅದರ ಕಾಲ ಕೆಳಗಡೆ ಬಿದ್ದೋಗ್ತಾ ಇದ್ರು. ಸೊ ಒಂದು ಜನಸಂದಣಿ ಜಾಸ್ತಿ ಆದ್ಮೇಲೆ ಅದನ್ನು ಹಿಡಿಯುವುದೇ ಬಹಳ ಕಷ್ಟ. ಅದನ್ನು ಲೈನಲ್ಲಿ ನಿಲ್ಲಿಸಿ ಒಂದು ಓಟಕ್ಕೆ ಒಂದು ಸಜ್ಜು ಮಾಡುವುದಂತಲ್ಲ, ಅದು ಬಹಳ ಕಷ್ಟ. ನೋಡ್ಬೋದು ಪಾಪ ಅವ್ರು ಎಷ್ಟು ಕಷ್ಟ ಪಡ್ತಾರೆ ಅಂತ. ನಮಗೆ ನೋಡ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೋ, ಬಟ್ ಅದನ್ನು ಅವರು ಓಡಿಸೋದಕ್ಕಿಂತ ಮುಂಚೆ ಎಷ್ಟೆಲ್ಲ ಕಷ್ಟ ಪಡ್ಬೇಕು ಅಂತ ನೋಡ್ಬೋದು. ಈ ಬಾರಿ ಬಹಳಷ್ಟು ಒಂದು ಕೋನಗಳು ಬಂದಿದೆ, ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸ್ನೇಹಿತರೆ, ಈ ಕಂಬಳ ಈ ವರ್ಷ ಬಹಳ ಚೆನ್ನಾಗಿ ನಡೀತಾ ಇದೆ. ಬಹಳಷ್ಟು ಒಂದು ಕೋನಗಳು ಬಂದಿದೆ. ಕಾಂಪಿಟೇಷನ್ ಅಂತೂ ಫುಲ್ ಸಖತ್ ಕಾಂಪಿಟೇಷನ್ ಇದೆ. ನೋಡ್ಬೇಕು ಯಾರು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಅಂತ. ಸೊ ನೀವೆಲ್ಲರೂ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಿದ್ದೀರಿ ಅನ್ಕೊಂತೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನೊಂದು ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಧನ್ಯವಾದಗಳು. ಮತ್ತೊಮ್ಮೆ ನಿಮ್ಗೆಲ್ರಿಗೂ ಧನ್ಯವಾದಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ಸೊ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.